ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ನೀವೆಲ್ಲರೂ ಕೂಡ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಆಗದೆ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಲೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ತುಂಬ ಜನ ಕೇಳ್ತಾ ಇದ್ರಿ ಅಕ್ಷಯ ತೃತೀಯಗೆ ಏನನ್ನ ಪರ್ಚೇಸ್ ಮಾಡಿದ್ರಿ, ನೀವು ಏನು ಗೋಲ್ಡ್ನ ಪರ್ಚೇಸ್ ಮಾಡಿದ್ರಿ ಅಂತ. ಸೊ ಇದ್ರ ಬಗ್ಗೆ ನಾನು ನಿಮ್ಮ ಜೊತೆಗೆ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತ ಇದ್ದೀನಿ, ನಾನು ಏನು ಗೋಲ್ಡನ್ನ ಪರ್ಚೇಸ್ ಮಾಡಿದೆ ಅಂತ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆ ಅಂದರೆ ಇನ್ನು ಮುಂದೆ ನಾನು ಡೈಲಿ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಗೃಹಲಕ್ಷ್ಮಿ ವಿಡಿಯೋಗಳಾಗಿರ್ಬೋದು, ಅಥವಾ ಲೈಫ್ ಸ್ಟೈಲ್ ವಿಡಿಯೋಗಳಾಗಿರ್ಬೋದು, ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು, ಹಾಗೆ ಮೀಶೋ ಪ್ರಾಡಕ್ಟ್ ರಿವ್ಯೂ ಆಗಿರ್ಬೋದು, ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ಸೊ ಯಾರು ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಇನ್ನೂ ಕೂಡ ಫಾಲೋ ಮಾಡದೆ ನೀವೆಲ್ಲ ಇದ್ದೀರೋ, ದಯವಿಟ್ಟು ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ, ಅಲ್ಲೂ ಕೂಡ ಹೋಗಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಯಾಕಂದರೆ ತುಂಬ ಜನ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಕೊಂಡಿದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ನಿಮಗೆ ಯಾವ ರೀತಿ ವಿಡಿಯೋಗಳನ್ನು ಮಾಡಿದ್ರೆ ಲೈಕ್ ಆಗುತ್ತೆ ಹೇಳಿ, ಅದೇ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನಾನು ಇದರಲ್ಲಿ ಸ್ವಲ್ಪ ಜ್ಯುವೆಲರಿ ಶಾಪ್ ವಿಡಿಯೋನ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ತೀನಿ. ಯಾಕೆ ಅಂದರೆ ನಾನು ಅಷ್ಟೊಂದು ವಿಡಿಯೋನ ಜ್ಯುವೆಲರಿ ಶಾಪಲ್ಲಿ ಮಾಡಿಲ್ಲ, ಆ ಒಂದು ಕಾರಣಕ್ಕೋಸ್ಕರ. ಅದಕ್ಕೆ ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗನ್ನು ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಯಾಕೆ ಅಂದರೆ ನಿಮ್ಗೆ ಹೇಳಿದ ಹಾಗೆ ನಾನು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನ ತೆಕ್ಕೊಂಡಿಲ್ಲ, ಆ ಒಂದು ಕಾರಣಕ್ಕೋಸ್ಕರ. ಸೊ ಈ ಹಿಂದೆ ಕೂಡ ನಾನು ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಜಾಸ್ತಿ ತೊಗೊಳ್ತಾ ಇರಲಿಲ್ಲ. ಯಾಕೆ ಅನ್ನೋದಾದರೆ, ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಜಾಸ್ತಿ ಗೃಹಲಕ್ಷ್ಮಿ ವಿಡಿಯೋಗಳನ್ನು ಅಥವಾ ಸಿಲ್ವರ್ ಜ್ಯುವೆಲರಿಗಳದ್ದು ಅಥವಾ ಗೋಲ್ಡ್ ಜ್ಯುವೆಲರಿಗಳನ್ನ ವಿಡಿಯೋಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೆ. ಬಟ್ ಈಗ ನಾನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನಂದರೆ ತಿಂಗಳಿಗೆ ಒಂದ್ಸರಿ ಬರುತ್ತೆ, ಬಟ್ ನಾನು ಬೇರೆ ವಿಡಿಯೋಗಳನ್ನ ಹಾಕೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಮುಂಚೆ ನಾನು ಏನಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಡೈಲಿ ಲೈಫ್ ಸ್ಟೈಲ್ ವಿಡಿಯೋಗಳನ್ನೇ ಕೂಡ ಶೇರ್ ಮಾಡ್ಕೊತಿದ್ದೆ. ಮತ್ತೆ ಯಾಕೆ ನಾನು ನನ್ನ ಲೈಫ್ ಸ್ಟೈಲ್ ವಿಡಿಯೋಗಳನ್ನ ಶೇರ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವೆಲ್ಲರೂ ಕೂಡ ಡೆಫಿನೆಟ್ಲಿ ಆಗಿ ಹೆಲ್ಪ್ಫುಲ್ ಮಾಡ್ತೀರಾ ಅಥವಾ ಸಹಾಯ ಮಾಡ್ತೀರಾ, ನನ್ನ ವಿಡಿಯೋಗಳನ್ನ ನೋಡ್ತೀರಾ ಅಂತ ಭಾವಿಸ್ತೀನಿ. ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗುತ್ತೆ, ಯಾಕಂದರೆ ನಾನು ಒಂದೇ ಕೂತಿರುವಂಥ ಜಾಗದಲ್ಲೇ ವಿಡಿಯೋಗಳನ್ನ ಮಾಡ್ತಾ ಇದ್ದೆ, ಎಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆಗೆ. ಬಟ್ ವ್ಲಾಗ್ ಅಂದರೆ ನಾವು ಏನು ಮಾಡ್ತೀವಿ, ಏನು ನಮ್ಮ ಲೈಫ್ ಸ್ಟೈಲ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋವಂಥದ್ದು. ಸ್ವಲ್ಪ ದಿನ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು, ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದು ನನಗೂ ಕೂಡ ಐಡಿಯಾ ಇರಲ್ಲ. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ನಾನು ಅದನ್ನು ಡೈಲಿ ವಿಡಿಯೋಗಳನ್ನು ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಇಲ್ಲಿ ಮೂಲಕ ಕೇಳ್ಕೊತೀನಿ. ಸೊ ಈಗ ಜ್ಯುವೆಲರಿ ತೋರಿಸ್ತಾ ಹೋಗ್ತೀನಿ. ಸೊ ನೋಡ್ಬೋದು, ನಾನು ತೊಗೊಂಡಿರುವಂಥದ್ದು ಒಂದು ಚಿಕ್ಕದಾಗಿ. ಸೊ ಇದು ಪ್ರತಿ ವರ್ಷ ನಾವೇನು ಅಕ್ಷಯ ತೃತೀಯಗೆ ಅಂತ ಯಾವುದೇ ಜ್ಯುವೆಲರಿಗಳನ್ನು ಪರ್ಟಿಕ್ಯುಲರಾಗಿ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕೆಂದರೆ ತುಂಬ ಜನ ಅವತ್ತಿನ ದಿನವೇ ಜ್ಯುವೆಲರಿನ ಪರ್ಚೇಸ್ ಮಾಡ್ತಾರೆ, ಆ್ಯಕ್ಚುಲಿ ಒಳ್ಳೆಯದು ಅಂತ. ಬಟ್ ನಾವು ಅವತ್ತಿನ ದಿನವೇ ಪರ್ಚೇಸ್ ಮಾಡೋದೇ ಇಲ್ಲ ಅಂತ ಏನಿಲ್ಲ, ಬಟ್ ನಮ್ಮ ಕೈಯಲ್ಲಿ ಯಾವಾಗ ಹಣ ಇರುತ್ತೋ ಆ ಟೈಮಲ್ಲಿ ನಾನು ಪರ್ಚೇಸ್ ಮಾಡ್ತೀನಿ. ಅದಂತೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಯಾಕಂದರೆ ಸೊ ನಾನು ಅದಕ್ಕೋಸ್ಕರನೇ ಹಣವನ್ನು ಪರ್ಟಿಕ್ಯುಲರ್ ಆಗಿ ಇಟ್ಟಿರ್ತೀನಿ, ಅದು ಖಂಡಿತ ಸುಳ್ಳಾಗುತ್ತೆ. ಬಟ್ ನಮ್ಮ ಕೈಯಲ್ಲಿ ಯಾವಾಗ ಹಣ ಇರುತ್ತೋ ಆ ಟೈಮಲ್ಲಿ ನಾನು ಸ್ವಲ್ಪ ನನ್ನ ಕೈಯಲ್ಲಿ ಏನಾಗುತ್ತೋ ಆ ಹಣವನ್ನು ತೊಗೊತೀನಿ, ಅಥವಾ ಅವತ್ತು ತೊಗೊಂಡೇನೂ ಕೂಡ ಎಷ್ಟೋ ಸರಿ ಇದ್ದೀವಿ. ಸೊ ಬನ್ನಿ ಒಂದ್ಸರಿ ನಾನು ನಿಮಗೆ ಕೆಲವೊಂದು ಸ್ವಲ್ಪ ಕ್ಲಿಪ್ಪಿಂಗನ್ನು ಅಷ್ಟೇ ನಾನು ತೊಗೊಂಡಿರೋದು. ಸೊ ನೆಕ್ಸ್ಟ್ ನಾನು ನಿಮಗೆ ಡೈರೆಕ್ಟಾಗಿ ಜ್ಯುವೆಲರಿನೇ ತೋರಿಸ್ಬಿಡ್ತೀನಿ. ಸೊ ನೋಡೋಣ ಬನ್ನಿ. ಇದು ತುಂಬ ದೊಡ್ಡ ಜ್ಯುವೆಲರಿ ಅಂತೂ ಖಂಡಿತ ಅಲ್ಲ. ಸೊ ಈಗಿನ ಪ್ರಮಾಣದಲ್ಲಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರಿಗೆ ಇದು ಡೆಫಿನೆಟ್ಲಿ ಆಗಿ ವೆರಿ ಬಿಗ್ ಜ್ಯುವೆಲರಿ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಈಗ 1 ಗ್ರಾಮ್ ಗೋಲ್ಡಿಗೆ ಸೊ 14,000 ಹತ್ರ ಇದೆ. ವೇಸ್ಟೇಜು ಅದೆಲ್ಲ ಹಾಕಿದರೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಅದರಲ್ಲೂ ಕೂಡ ಸೊ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರಿಗೆ ಡೆಫಿನೆಟ್ಲಿ ಆಗಿ ಒಂದು ಗೋಲ್ಡ್ ಪರ್ಚೇಸನ್ನು ಮಾಡೋದು ಅನ್ನೋದು ಸೊ ವೆರಿ ಬಿಗ್ ಡ್ರೀಮ್ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗೆ ಎಸ್ಪೆಷಲಿ ಎಷ್ಟೇ ಗೋಲ್ಡ್ ಇದ್ರೂ ಇನ್ನೂ ಗೋಲ್ಡ್ ತಗೊಳ್ಳೋಣ ಅಂತಲೇ ಅನಿಸ್ತಾ ಇರುತ್ತೆ. ಅದು ನನಗಂತಲ್ಲ, ಪ್ರತಿಯೊಬ್ಬರು ಮನೆಯಲ್ಲಿರುವಂಥ ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮ ಪ್ರತಿಯೊಬ್ಬರಿಗೂ ಕೂಡ ಈ ಡ್ರೀಮ್ ಇರುತ್ತೆ, ಅಮ್ಮದಿರಿಗಾದರೂ ಅಷ್ಟೇ. ಸೊ ನಮ್ಗೆ ಇನ್ನೊಂದು ಸ್ವಲ್ಪ ಗೋಲ್ಡನ್ನು ಕಲೆಕ್ಟ್ ಮಾಡೋಣ ಅನ್ನೋದು ಒಂದು ಆಸೆ ಅಂತೂ ಡೆಫಿನೆಟ್ಲಿ ಇರುತ್ತೆ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ, ಬನ್ನಿ.
ಸೊ ನೀವೆಲ್ಲ ಏನೇನು ಪರ್ಚೇಸ್ ಮಾಡಿದ್ರಿ ಅಥವಾ ನಿಮ್ಮ ಕಡೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಫಿನೆಟ್ಲಿ ಆಗಿ ಬೈ ಮಾಡ್ತೀರಾ ಅನ್ನೋದು ನನಗೊಂದು ಕ್ಲಿಪ್ಪಿಂಗನ್ನ ಆ್ಯಡ್ ಮಾಡಿ. ಸೊ ನೋಡಿ, ಸೊ ನಾನು ತೊಗೊಂಡಿರೋದು ಇದನ್ನು. ಸೊ ನೋಡ್ಬೋದು, ಸೊ ಹೇಗೆ ಕಾಣ್ತಾ ಇದೆ ಅಂತ ನಂಗೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಸೊ ನೋಡಿದ್ರಲ್ಲ ಹೇಗಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿದೆ. ಬಟ್ ನನಗಿದು ತುಂಬಾ ಇಷ್ಟ ಆಯಿತು. ಇದು ಆ್ಯಂಟಿಕ್ ಜ್ಯುವೆಲರಿ ಅಂತ ನಾವೇನು ಹೇಳ್ತೀವಿ ಅದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದರಲ್ಲಿ ಗ್ರೀನ್ ಮತ್ತು ಬ್ಲ್ಯಾಕ್ ಹಾಗೆಯೇ ಮರೂನ್ ಕಲರ್ ಸ್ಟೋನ್ ಕೂಡ ಇದೆ ಚಿಕ್ಕ ಚಿಕ್ಕದಾಗಿ. ತುಂಬಾ ಲುಕ್ ಆಗಿದೆ. ಹಾಗೆಯೇ ಸಿಕ್ಕಾಪಟ್ಟೆ ಒಂದು ಹೈಲೈಟ್ ಲುಕ್ಕನ್ನು ಕೊಡುತ್ತೆ. ಎಸ್ಪೆಷಲಿ ಇದನ್ನು ಸ್ಯಾರಿ ಜೊತೆಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನನಗನ್ಸುತ್ತೆ. ನೋಡ್ಬೋದು. ಸೊ ನೋಡಿ, ಸೊ ನಾನು ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಗಳಲ್ಲಿ ಕೂಡ ನಾನು ಇದನ್ನು ವೇರ್ ಮಾಡಿರುವಂಥದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಡೆಫಿನೆಟ್ಲಿ ಆಗಿ. ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಿಗಾದರೂ ಈ ಡಿಸೈನ್ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಹೇಗಿದೆ ಅಂತ ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ತುಂಬಾ ಚೆನ್ನಾಗಿದೆ. ಎಕ್ಸ್ಪೆಷಲಿ ಒಂದು ಲುಕ್ಕನ್ನು ಕೊಡುತ್ತೆ ಅಂತ ನಾನು ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಸೊ ಒಂದು ಟ್ರೆಡಿಷ್ನಲ್ ಲುಕ್ಕನ್ನು ಕೊಡುತ್ತೆ. ಸೊ ಇದನ್ನು ನಾನು ಪರ್ಚೇಸ್ ಮಾಡಿರೋದು ಬ್ಯಾಂಗ್ಳೂರಲ್ಲೇ. ಸೊ ಇದು GT ಮಾಲ್ ಹತ್ರ ಇರುವಂಥ ಒಂದು ಜ್ಯುವೆಲರಿ ಶಾಪಲ್ಲಿ. ಬಟ್ ಇವ್ರ ಹತ್ರ ಸಿಕ್ಕಾಪಟ್ಟೆ ಕಲೆಕ್ಷನ್ಗಳು ಕೂಡ ಸಿಗುತ್ತೆ. ಸೊ ನಾವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಅಥವಾ ಡೈರೆಕ್ಟಾಗಿ ಶಾಪಲ್ಲಿ ಇರುವಂಥ ರೆಡಿಮೇಡ್ ಜ್ಯುವೆಲರಿ ಕೂಡ ಪರ್ಚೇಸ್ ಮಾಡ್ಬೋದು. ನನಗಿದು ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಬಟ್ ನೋಡಿದ ತಕ್ಷಣ ಇಷ್ಟ ಆಯಿತು, ನಾನು ಪರ್ಚೇಸ್ ಮಾಡಿರುವಂಥದ್ದು. ಸೊ ಇದು ಎಷ್ಟು ಗ್ರಾಮಲ್ಲಿ ಇದೆ ಅಂತ ನಿಮ್ಗೇನಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲೂ ನಾನು ನಿಮ್ಮ ಜೊತೆ ಒಂದ್ಸರಿ ಶೇರ್ ಮಾಡಿಬಿಡ್ತೀನಿ. ಯಾಕಂದರೆ ಕೆಲವರು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇದರ ವೆಯ್ಟ್ ಬಂದುಬಿಟ್ಟು 4 ಗ್ರಾಮು 4.25 ಗ್ರಾಮ್ ಸಮಥಿಂಗ್ ಇದೆ. ಸೊ ತುಂಬಾ ಚೆನ್ನಾಗಿದೆ, ತುಂಬ ಲುಕ್ ಆಗಿದೆ ಅಂತ ಹೇಳ್ತೀನಿ. ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಈ ಜ್ಯುವೆಲರಿ ಬಗ್ಗೆ ಏನು ಅನ್ನಿಸ್ತು, ನನ್ನ ಈ ಜ್ಯುವೆಲರಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಲಾಂಗ್ ಹಾರ ಆಗಿರ್ಬೋದು, ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ. ಯಾಕಂದರೆ ನನ್ನ ಲಾಂಗ್ ಹಾರದ ಒಂದು ವಿಡಿಯೋ ಮಾಡ್ತೀನಿ ಡೆಫಿನೆಟ್ಲಿ. ತುಂಬ ಜನ ಕೇಳ್ತಾ ಇದ್ದಿದ್ದು. ಸೊ ನೆಕ್ಸ್ಟ್ ಮಾಂಗಲ್ಯ ಚೈನ್ ವೆಯ್ಟ್ ಎಷ್ಟಿದೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಇದ್ರ ವೆಯ್ಟ್ ಕೂಡ ಹೇಳ್ತೀನಿ. ಹಾಗೆ ನನ್ನ ನೆಕ್ಲೆಸ್ ವೆಯ್ಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಸೊ ತುಂಬ ಜನ ಬಿಫೋರ್ ವಿಡಿಯೋದಲ್ಲಿ ಕೇಳಿದ್ರಿ ನಿಮ್ಮ ಇದು ಮೂಗ್ಬಟ್ಟಿನ ಪ್ರೈಸ್ ಏನಾಯಿತು ಅಂತ. ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಇದು ನಾನು ತೊಗೊಂಡಿರೋದು ಡೈಮಂಡ್ ಮೂಗ್ಬಟ್ಟು. ಸೊ ಇದರ ಪ್ರೈಸ್ ಬಂದುಬಿಟ್ಟು ನಾನು ತೊಗೊಳ್ಬೇಕಾದ್ರೆ 23,000 ಆಯಿತು. ಸೊ ವಿತ್ ಎಲ್ಲ ಚಾರ್ಜು ಸೇರಿಬಿಟ್ಟು, ನಿಮ್ಗೆ ಗೊತ್ತಿದೆ ಡೈಮಂಡ್ ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಸೊ ಇದ್ರ ಪ್ರೈಸ್ ಎಲ್ಲ ಸೇರಿಬಿಟ್ಟು 23 ಸಮಥಿಂಗ್ ಆಯಿತು. ಸೊ ಇದು ಡೈಮಂಡ್ ಮೂಗ್ಬಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಸೊ ಈ ಕಿವಿ ಇದು ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.